ಸಂಪುಟ ವಿಸ್ತರಣೆಯಾಗಿದೆ, ಅದರಲ್ಲೂ ಹಲವು ಗೊಂದಲಗಳು. ಈಗ ಖಾತೆ ಹಂಚಿಕೆ ಯಾವ ರೀತಿ ಆಗುತ್ತೆ ಅನ್ನುವಂಥ ಕುತೂಹಲ. ಹೊಸ ಸಚಿವರುಗಳಿಗೆ ಇವತ್ತು ಅಥವಾ ನಾಳೆ ಖಾತೆ ಹಂಚಿಕೆಯನ್ನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮಾಡೋದಕ್ಕಿದೆ. ಸಿಕ್ಕಾಪಟ್ಟೆ ಪೈಪೋಟಿ ಇದೆ. ಯಾವ ರೀತಿ ಪೋರ್ಟ್ಫೋಲಿಯೋ ಹಂಚಿಕೆಯಾಗುತ್ತೆ ಅನ್ನೋ ಕುತೂಹಲ ಇದೆ. ಗೊಂದಲ ಸೃಷ್ಟಿಯಾಗದ ರೀತಿಯಲ್ಲಿ ಖಾತೆ ಹಂಚೋದಕ್ಕೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ. ಮೊದಲ ಹಂತದಲ್ಲಿ ಮಂತ್ರಿಯಾದಂಥ 13 ಮಂದಿ, ಅದರಲ್ಲಿ ಕೆಲವರಿಗೆ ಖಾತೆಯ ಬಗ್ಗೆ ಸಮಾಧಾನ ಇಲ್ಲ. ಈಗ ಮುನಿಯಪ್ಪ ಆಹಾರ ಖಾತೆಯ ಬಗ್ಗೆ ಅವರಿಗೆ ಸಮಾಧಾನ ಇಲ್ಲ, ಅವರು ಸಮಾಜ ಕಲ್ಯಾಣದ ಮೇಲೆ ಕಣ್ಣಿಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಖಾತೆಯ ಬಗ್ಗೆ ಸಿಟ್ಟಿಗೆದ್ದಿದ್ರು, ನಂತರ ಅವರನ್ನು ಸಮಾಧಾನ ಮಾಡಲಾಯಿತು. ಇನ್ನು ಕೆಲವರು ತಮ್ಮ ಆಪ್ತರ ಬಳಿ ತಮಗೆ ಸಿಕ್ಕಿರುವಂಥ ಖಾತೆಯ ಬಗ್ಗೆ ಅಸಮಾಧಾನ ತೋಡ್ಕೊಂಡಿದ್ದಾರೆ. ಕೇವಲ ಈಗಿರುವಂಥ ಖಾತೆಯ ಹಂಚಿಕೆಯ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಬಳಿ ಇರುವಂಥ ಹೆಚ್ಚುವರಿ ಖಾತೆಗಳನ್ನು ಹಂಚಿಕೆ ಮಾಡಲಾಗತ್ತಾ, ಕಂಪ್ಲೀಟ್ ರೀಶಫಲ್ ಏನಾದರೂ ಮಾಡ್ತಾರಾ ಪೋರ್ಟ್ಫೋಲಿಯೋ? ಇದೊಂದು ಕುತೂಹಲ ಇದೆ. ಯಾವುದೇ ಸಮಸ್ಯೆಯಾಗದ ರೀತಿಯಲ್ಲಿ ಖಾತೆ ಹಂಚಿಕೆಯ ಪ್ರೊಸೀಜರನ್ನು ಮುಗಿಸಿ ಅಂತ ಮುಖ್ಯಮಂತ್ರಿಗೆ ಹೈಕಮಾಂಡ್ ಸೂಚನೆಯನ್ನ ಕೂಡ ಕೊಟ್ಟಿದೆ. ನೂತನ ಸಚಿವರು ಮಾತನಾಡಬೇಕಾದ್ರೆ ನನಗೆ ಯಾವ ಖಾತೆ ಕೊಟ್ಟರು ನಾನು ನಿಭಾಯಿಸ್ತೀನಿ ಅಂತ ಹೇಳ್ತಾರೆ. ಅದು ಮಾಧ್ಯಮದ ಮುಂದೆ ಮಾತನಾಡೋದಕ್ಕಷ್ಟೇ ಸೀಮಿತ. ಆದರೆ ಒಳಗಿಂದೊಳಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಉತ್ತಮ ಖಾತೆ ಸಿಗಲಿ, ಜನರ ಕೆಲಸ ಮಾಡುವಂಥ ಖಾತೆ ಸಿಗಲಿ, ಜಾಸ್ತಿ ಬಜೆಟ್ ಇರುವಂಥ ಖಾತೆ ಸಿಗಲಿ, ಮತ್ತು ತನ್ನ ಆಸಕ್ತಿಯ ಖಾತೆ ಸಿಗಲಿ, ಈ ರೀತಿಯ ಪ್ರಯತ್ನವನ್ನು ನೂತನ ಸಚಿವರು ಮಾಡ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಸಚಿವರಾದಂಥ 13 ಜನ ಕೂಡ ತಮಗೆ ಸಿಕ್ಕಿರುವಂಥ ಖಾತೆಯಲ್ಲಿ ಏನಾದರೂ ಬದಲಾವಣೆಯನ್ನು ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ನಿರೀಕ್ಷೆಯಲ್ಲಿ ಕೆಲವರಿದ್ದಾರೆ. ಯಾವ ರೀತಿ ಡಿ.ಕೆ. ಶಿವಕುಮಾರ್ ಪೋರ್ಟ್ಫೋಲಿಯೋ ಹಂಚ್ತಾರೆ, ಖಾತೆಗಳ ಹಂಚಿಕೆ ಮಾಡ್ತಾರೆ, ಇದೊಂದು ಕುತೂಹಲ ಇದೆ ಸದ್ಯಕ್ಕೆ. ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲಿ ಸದ್ಯ ಡಿ.ಕೆ. ಶಿವಕುಮಾರ್ ಸೇರಿ 33 ಮಂದಿ ಸಚಿವರಿದ್ದಾರೆ. ಒಂದು ಖಾತೆ, ಒಂದು ಸಚಿವ ಸ್ಥಾನ ಖಾಲಿ ಇದೆ. ಅದು ಮಹಿಳೆಯರಿಗಾಗಿಯೇ ಮೀಸಲಿಟ್ಟಿರುವಂಥ ಸಚಿವ ಸ್ಥಾನ. ಗಾಯತ್ರಿ ಶಾಂತೇಗೌಡ ಮೊನ್ನೆ ಪ್ರಮಾಣ ವಚನ ಸ್ವೀಕರಿಸಬೇಕಿತ್ತು, ಆದರೆ ಕೊನೆಯ ಕ್ಷಣದಲ್ಲಿ ಅದಕ್ಕೆ ತಡೆ ಬಿತ್ತು. ಈಗ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ಸೇರೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಹಿಳಾ ಕೋಟದಡಿಯಲ್ಲಿ ಮಂತ್ರಿ ಸ್ಥಾನ ಗಿಟ್ಟಿಸಿಕೊಳ್ಳುವುದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ವಿಧಾನ ಪರಿಷತ್ ಸದಸ್ಯೆ ಉಮಾಶ್ರೀ, ಅನ್ನಪೂರ್ಣ ತುಕಾರಾಮ್ ಇವರೆಲ್ಲರೂ ಕೂಡ ಪ್ರಯತ್ನದಲ್ಲಿದ್ದಾರೆ. ಒಟ್ಟು 6 ಮಂದಿ ಎಲೆಕ್ಟೆಡ್ ಶಾಸಕರಿದ್ದಾರೆ. ಅಂದರೆ MLAಗಳು, ಶಾಸಕೀಯರು 6 ಜನ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್, ಕನಿಜಾ ಫಾತಿಮಾ, ರೂಪಾ ಶಶಿಧರ್, ನಯನಾ ಮೋಟಮ್ಮ, ಅನ್ನಪೂರ್ಣ ತುಕಾರಾಮ್ ಮತ್ತು ಲತಾ, 6 ಜನ. ಇವರ ಪೈಕಿ ಒಬ್ಬರಿಗೆ ಸಿಗತ್ತಾ ಅಥವಾ ವಿಧಾನ ಪರಿಷತ್ನಲ್ಲಿ ಯಾರಿಗಾದರೂ ಸಿಗತ್ತಾ? ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಮಹಿಳೆಯರಿಗೆ ಕೊಡಬೇಕು ಮತ್ತು ಕುರುಬ ಮಹಿಳೆಗೆ ಕೊಡಬೇಕು ಅನ್ನೋ ಲೆಕ್ಕಾಚಾರ ಏನಾದರೂ ಬಂದರೆ ಈ 6 ಜನರ ಪೈಕಿ ಯಾರೂ ಕುರುಬ ಸಮುದಾಯದವರಿಲ್ಲ. ಕುರುಬ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಗಬೇಕು ಮಹಿಳೆಯರಿಗೆ ಅಂತ ಏನಾದರೂ ಯೋಚನೆ ಮಾಡಿದ್ರೆ, ಯಾಕಂತಂದ್ರೆ ಗಾಯತ್ರಿ ಶಾಂತೇಗೌಡ ಅವರ ಪ್ರಮಾಣ ವಚನಕ್ಕೆ ತಡೆಯೊಡ್ಡಿ ಅದನ್ನು ಪೆಂಡಿಂಗ್ ಇಡಲಾಗಿದೆ. ಅವರಿಗೆಲ್ಲ ಅಂತಾದರೆ ಇನ್ನೊಬ್ಬರು ಕುರುಬ ಮಹಿಳೆಗೆ ಕೊಡಬೇಕು ಅಂತಾದರೆ ಇಲ್ಲ, ಕುರುಬ ಮಹಿಳೆಯರು ಇಲ್ಲ. ಕುರುಬ ಸಮುದಾಯಕ್ಕೆ ಕೊಡಬೇಕು, ಪುರುಷರಿಗೆ ಕೊಡೋಣ ಅಂತಂದ್ರೆ ಮಹಿಳೆಯರಿಗೆ ಪ್ರಾತಿನಿಧ್ಯ ಇಲ್ಲದಂಗೆ ಆಗುತ್ತೆ. ಪ್ರಯತ್ನಗಳು ಸಾಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರು ಪ್ರಯತ್ನದಲ್ಲಿದ್ದಾರೆ, ಉಮಾಶ್ರೀ ಪ್ರಯತ್ನ ಮಾಡ್ತಾ ಇದ್ದಾರೆ, ಬೇರೆ ಬೇರೆಯವರು ಕೂಡ ಪ್ರಯತ್ನದಲ್ಲಿದ್ದಾರೆ. ಅನ್ನಪೂರ್ಣ ಅವರು ನಿನ್ನೆ ತಾನೇ ಮುಖ್ಯಮಂತ್ರಿಯವರನ್ನು ಭೇಟಿಯಾದರು. ಪರಿಶಿಷ್ಟ ಪಂಗಡ ಅವರು ಕೂಡ ಭೇಟಿಯಾದರು. ಅನ್ನಪೂರ್ಣ ಅವರು ಪ್ರಯತ್ನ ಎಲ್ಲರೂ ಮಾಡ್ತಾ ಇದ್ದಾರೆ. ಯಾರಿಗೆ ಸಿಗುತ್ತೆ ಅಂತ ಪ್ರಶ್ನೆ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.